ಅದಕ್ಕೆ ಸಾಮಾಜಿಕ ಹೋರಾಟಗಾರರಾದಂತಹ ಪ್ರಶಾಂತ್ ಸಂಬರ್ಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಪ್ರಶಾಂತ್ ಅವರೇ. ಶುಭೋದಯ. ನಮಸ್ಕಾರ ಶ್ವೇತಾ ಅವರೇ. ಎಸ್, ಕಾಸ್ಟಿಂಗ್ ಕೌಚ್ ಬಗ್ಗೆ ನಾವು ಅವಾಗ ಅಲ್ಲಲ್ಲಿ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಕೆಲ ನಟಿಯರು ಬಹಳ ವರ್ಷಗಳ ನಂತರ ಅದ್ರ ಬಗ್ಗೆ ಬಾಯಿ ಬಿಟ್ಟಿರೋದು, ನನಗೂ ಇಂಥ ಅನುಭವ ಆಗಿತ್ತು ಅಂತ. ಮತ್ತೆ ಕೆಲವರು ಹೇಳ್ತಾರೆ ಇಲ್ಲ ಇದೊಂದು ಅಲಿಖಿತ ನಿಯಮದ ತರ ಮನರಂಜನಾ ಉದ್ಯಮದಲ್ಲಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದೊಂಥರ ಅಲಿಖಿತ ನಿಯಮ ಅಂತ. ಬಟ್ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾಖಲೆ ಸಮೇತ ಇಂಥದ್ದೊಂದು ಕರಾಳತೆಯನ್ನ ಬಿಚ್ಚಿಡ್ತಾ ಇದೆ ಇಂಡಸ್ಟ್ರಿಯಲ್ಲಿ ನಡೆಯೋದು. ಇದೆಲ್ಲರಿಗೂ ಗೊತ್ತಿರೋ ಸತ್ಯನಾ? ನಾವು ದಾಖಲೆ ಸಮೇತ ಹೊರಗಡೆ ತಂದಿದ್ದೀವಿ ಅಂತ ಹೇಳ್ಬೋದಾ? ನೋಡಿ, ಕರ್ನಾಟಕದ ಜನತೆಗೆ ಒಂದು ಮಾತು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತೆ. ಈಗ ಇದು ಮೊದ್ಲಿಂದ ಇದೆ. ಈ ಕ್ಯಾಸ್ಟಿಂಗ್ ಕೌಚ್ ಸ್ಟಿಂಗ್ ಆಪರೇಷನ್ ಈಗ ಸುವರ್ಣ ನ್ಯೂಸ್ ಅವರು, ಕ್ರೈಮ್ ಸ್ಟೋರಿ ಅವ್ರು ಮಾಡಿರೋದು, ರವಿ ಅವ್ರು ಮಾಡಿರೋದು ತುಂಬಾ ಪ್ರಶಂಸನೀಯ. ಬಟ್ ಇದು 2013-14 ಅಲ್ಲೇ ಬಾಲಿವುಡ್ ಅಲ್ಲಿ ಬಂದಾಗ, ಇನ್ಕ್ಲೂಡಿಂಗ್ ಕನ್ನಗಾನ ರಾವ್ನಾಥ್ ಆಗಿರ್ಬೋದು, ವಿದ್ಯಾ ಬಾಲನ್ ಆಗಿರ್ಬೋದು, ಅನೇಕರು ಇದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಿದ್ದಾರೆ. ಅನೇಕ ನಟಿಯರು ಇದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಈ ಮಡಿವಂತಿಕೆ ಏನಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ, ಅದು ಹೊಟ್ಟೋಗಿದೆ. ಇಟ್ಸ್ ಪಾರ್ಟ್ ಆಫ್ ದಿ ಸಿಸ್ಟಮ್ ಆಗ್ಬಿಟ್ಟಿದೆ. ಅಂದ್ರೆ ಇದೇ ನಿಯಮ ಆಗ್ಬಿಟ್ಟಿದೆ ಈಗ. ಇದು ಎಂಟೈರ್ ಕ್ಯಾಸ್ಟಿಂಗ್ ನಿಯಮ ಅಂತ ರೂಪಿಸೋದು ಯಾರಿದು? ಸಣ್ಣ ಬಜೆಟ್ ನಿಂದ ಹಿಡಿದು ದೊಡ್ಡ ಬಜೆಟ್ ನ ಸಿನಿಮಾ ತನಕ ಇದು ತುಂಬಾ ಕಾಮನ್ ಆಗಿ ನಡೆಯುತ್ತೆ ಅಂತ ಅಷ್ಟೇ ಕಾಮನ್ ಆಗಿ ಮಾತಾಡ್ತಾರೆ. ಏನೂ ಅಲ್ಲ ಇದು ಅಂತ. ಇಷ್ಟಪಟ್ಟು ಒಂದು ಕೆಲಸ ಮಾಡೋದು ಬೇರೆ, ಫೋರ್ಸ್ಫುಲಿ ಅವರನ್ನ ತಳ್ಳೋದು ಬೇರೆ. ಕೆಲವರಿಗೆ ಫೋರ್ಸ್ಫುಲಿ ಹೋಗಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಮಾಡಿಬಿಡ್ತಾರೆ, ಅವಕಾಶ ಇಲ್ಲ. ಶ್ವೇತಾ, ಇದು 2013 ಅಲ್ಲಿ ಕೇರಳ ಹೈಕೋರ್ಟ್ ಒಂದು ಕಮಿಟಿಯನ್ನ ಸೆಟಪ್ ಮಾಡಿ ಇದು ತುಂಬಾ ಕಂಡು ಬರ್ತಾ ಇದೆ. ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಅಂತ ಹೇಳಿ 2013 ಒಂದು ಹೇಮಾ ಕಮಿಟಿ ಆಕ್ಟ್ ಅನ್ನ ಮಾಡ್ತಾರೆ. ಪಾಶ್ ಆಕ್ಟ್, POSH ಅಂತ, ಪ್ರಿವೆನ್ಷನ್ ಅಂಡ್ ಪ್ರೊಹಿಬಿಷನ್ ಆಫ್ ರಿಟ್ರೆಷಲ್ ಆಕ್ಟ್ 2013. ಇದನ್ನ ಅನೇಕ ಫಿಲ್ಮ್ ಇಂಡಸ್ಟ್ರಿ ಯೂನಿಯನ್ಸ್ ಧಿಕ್ಕರಿಸ್ತಾರೆ. ನಾನು ಒಂದು ರೇಡಿಯೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಕೇಳುಗರು ಬಂದು ನಮಗೆ ಫೋನ್ ಅಲ್ಲಿ, ನಾನು ಹೀರೋಯಿನ್ ಆಗ್ಬೇಕು ಆದ್ರೆ ನಿರ್ದೇಶಕರು ನನಗೆ ಪಲ್ಲಂಗ ಕರೀತಾ ಇದ್ದಾರೆ ಅಂತ ಪ್ರಸಂಗ, ನಾನು ಫಿಲ್ಮ್ ಚೇಂಬರ್ಗೆ ದೂರ್ ಕೊಡ್ತೇನೆ. ಅದು ಇಡೀ ಬೆಂಗಳೂರಿನ ಜನತೆ ರೇಡಿಯೋ ಅಲ್ಲಿ ಕೇಳಿರ್ತಾರೆ. ಆ ರೇಡಿಯೋ ಅಲ್ಲಿ ಕೇಳಿದ್ದನ್ನ ಫಿಲ್ಮ್ ಚೇಂಬರು ನಮ್ಮ ರೇಡಿಯೋ ಚಾನೆಲ್ ಅನ್ನ ಬಹಿಷ್ಕರಿಸುತ್ತೆ. ನಾನು ಉದ್ಯೋಗದಲ್ಲಿದ್ದ ರೇಡಿಯೋ ಚಾನೆಲ್ ನ ಬಹಿಷ್ಕರಿಸಿ ಪ್ರೊಟೆಸ್ಟ್ ಮಾಡುತ್ತೆ. ದಾಖಲೆ ಇದೆ. ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ಡೈರೆಕ್ಟರ್ ಅಸೋಸಿಯೇಷನ್ ಇದ್ರ ಬಗ್ಗೆ, ನಮ್ಮ ನಟರು ಯಾರು ಆ ರೇಡಿಯೋ ಚಾನೆಲ್ಗೆ ಹೋಗ್ಬಾರ್ದು, ಮಾತಾಡಬಾರ್ದು, ಇಂಟರ್ವ್ಯೂ ಕೊಡಬಾರ್ದು ಅಂತ ನಮ್ಮ ಬಗ್ಗೆ ಒಂದು ದಿಗ್ಬಂಧನೆ ಹಾಕುತ್ತೆ. ನೀವು 2014-15 ಯಾವ್ದಾದ್ರು ಪುಟಗಳನ್ನು ತೆಗೆದು ನೋಡಿದ್ರೆ ಈ ವಿಷಯ ಗೊತ್ತಾಗುತ್ತೆ. ಅವಾಗ್ಲೇ ಇದ್ರ ಬಗ್ಗೆ ಕೇಳುಗರು ಫೋನ್ ಮಾಡಿ, ಒಂದು ನಟಿ ಫೋನ್ ಮಾಡಿ, ನನಗೆ ನಾನೊಂದು RJ ಜೊತೆ ಮಾತಾಡ್ಬೇಕಾದ್ರೆ ನನಗೆ ಅವಕಾಶ ಬೇಕು, ನನಗೆ ನಟನೆ ಬಗ್ಗೆ ಇದೆ, ನನಗೆ ಟ್ಯಾಲೆಂಟ್ ಇದೆ, ಆದ್ರೆ ನಾನು ಇಲ್ಲಿ ಚರ್ಮ ಮಾಡ್ಕೋಬೇಕು, ಏನು ನೀವು ನಮ್ಗೆ ಗೈಡೆನ್ಸ್ ಕೊಡ್ತೀರಾ ಅಂತ ರೇಡಿಯೋ ಕೇಳಿದ್ದಕ್ಕೆ 2013 ನಮ್ಮ ರೇಡಿಯೋ ಚಾನೆಲ್ ವಿರುದ್ಧ, ನನ್ನ ವಿರುದ್ಧ ಅನೇಕ ಮುಕದ್ದಮೆಗಳು ಬಂದು ಕೇಸ್ ಆಗಿ ಒಂದು ದಿನ ಕರ್ನಾಟಕ ಬಂದು ಯಾರಿಗೂ ಬೇಡ ಆಗಿದೆ. ಇದು ಸ್ಟಾಪ್ ಆಗೋದು, ಇದು ನಿಲ್ಲಬೇಕು, ಯಾರಿಗೂ ಬೇಡ ಆಗಿದೆ. ಹಾಗಾದ್ರೆ ಯಾರಿಗೂ ಬೇಡ ಆಗಿದೆ. ಇಟ್ ಇಸ್ ಬಿಕಮ್ ಅ ಪಾರ್ಟ್ ಆಫ್ ಅ ಸಿಸ್ಟಮ್. ಇಟ್ ಬಿಕಮ್ ಅ ಪಾರ್ಟ್. ಬಿಕಾಸ್ ನನಗೆ ಇನ್ನೊಂದು ಬೇಜಾರಾಗ್ತಾ ಇರೋದು, ನೀವು ಮಾಡಿರೋ ಕೆಲಸ ಒಳ್ಳೇದಿದೆ, ಆದ್ರೆ ಎಲ್ಲೋ ಒಂದ್ ಕಡೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ನೀವು ಕೇವಲ ಡೈರೆಕ್ಟರ್ ನ ವಿಲನ್ ಆಗಿ ತೋರಿಸ್ತಾ ಇದ್ದೀರಾ, ಬಟ್ ಅಲ್ಲೂ ಹೆಣ್ಮಕ್ಳ ಇನ್ವಾಲ್ವ್ಮೆಂಟ್. ಒಬ್ಬ ಹೆಣ್ಮಕ್ಳು ಅದ್ರಲ್ಲಿ ಹೇಳ್ತಾಳೆ, ಒಬ್ಬ ನಟಿ ಅದ್ರಲ್ಲಿ ಹೇಳ್ತಾಳೆ, ನಾನು ಇದು ಬೇಡ, ಈ ಫೀಲ್ಡಿಗೆ ಇಳಿಯೋದೇ ಬೇಡ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿದ್ದೆ. 1-2 ವರ್ಷದ ತನಕ ನನಗೆ ಅವಕಾಶನೇ ಸಿಕ್ಕಿಲ್ಲ. ಈಗ ಗಟ್ಟಿ ಮನ್ಸು ಮಾಡಿ ಬಂದಿದ್ದೀನಿ, ಈಗ ನನಗೆ ಅವಕಾಶಗಳು ಸಿಗ್ತಾ ಇದೆ, ಆಡ್ ಸಿಗ್ತಾ ಇದೆ ಅಂತ. ಅಂದ್ರೆ ನೀವು ಕಮಿಟ್ಮೆಂಟ್ ಅನ್ನೋ ಪದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಯಾವ ಅವಕಾಶನೂ ಇಲ್ಲ. ನಿಮ್ಮಲ್ಲಿ ಎಂತ ಪ್ರತಿಭೆ ಇದ್ರೂ ನಿಮ್ಮನ್ನ ಯಾರು ಗಣನೆಗೆ ತಗೊಳ್ಳಲ್ಲ. ಹಂಗಾಗಿದ್ಯಾ ಹಾಗಾದ್ರೆ ಇಂಡಸ್ಟ್ರಿಯಲ್ಲಿ? ಶ್ವೇತಾ, ಫಿಲ್ಮ್ ಇಂಡಸ್ಟ್ರಿ ಜೊತೆಗಿರ್ಲಿ ಅಲ್ದೇನೆ ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಕಾರ್ಪೊರೇಟ್ ಪವರ್ ಇದೆ, ರಾಜಕೀಯದಲ್ಲಿದೆ. ಫಿಲ್ಮ್ ಇಂಡಸ್ಟ್ರಿ ಹೆಚ್ಚಾಗಿ ಹೈಲೈಟ್ ಆಗುತ್ತೆ. ಫಿಲ್ಮ್ ಇಂಡಸ್ಟ್ರಿ ಕಲರ್ಫುಲ್ ದುನಿಯಾ ಅನ್ನೋ ಕಾರಣಕ್ಕೆ ಜಾಸ್ತಿ ಹೈಲೈಟ್ ಆಗುತ್ತೆ. ಮತ್ತೆ ಇಲ್ಲಿ ಟ್ಯಾಲೆಂಟ್ ಗಿನ ಜಾಸ್ತಿ. ನಾನು ಹೇಗೆ LLB ಮಾಡಿ ಲಾಯರ್ಗೆ ಆಗ್ಬೇಕೋ ಹಾಗೆ ಆಕ್ಟಿಂಗ್ ಸ್ಕೂಲ್ ಇಂದ ಬಂದವ್ರಿಗೆ ಮಾತ್ರ ಆಕ್ಟಿಂಗ್ ಅಲ್ಲಿ ಚಾನ್ಸ್ ಕೊಡೋದಾದ್ರೆ ಇದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು. ಟಿಕ್ಟಾಕ್ ಅಲ್ಲಿ 2 ನಿಮಿಷ ಫೇಮಸ್ ಆಗಿದ್ದಕ್ಕೆ ಹೀರೋಯಿನ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾರು ಚರ್ಮ ಮಾಡ್ಕೊಂತಾರೋ ಅವ್ರು ಹೀರೋಯಿನ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದನ್ನ ತಡೆಗಟ್ಟಬೇಕು ಅಂದ್ರೆ ಯಾರು ಚಿತ್ರ ನಿರ್ಮಾಪಕರಿದ್ದಾರೆ, ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ರಿಯಲ್ ಟ್ಯಾಲೆಂಟ್ ಗೆ ಅವಕಾಶ ನೀವೆಲ್ಲರೂ ಕೊಡೋದಿಲ್ವೋ, ಈ ತರದ ಕ್ಯಾಸ್ಟಿಂಗ್ ಕೌಚ್ಗಳು ನಡೀತಾ ಇರುತ್ತೆ.
ಸುವರ್ಣ ನ್ಯೂಸ್ ಈ ವರ್ಷನೂ ಮಾಡುತ್ತೆ, ಮುಂದಿನ ವರ್ಷನೂ ಮಾಡುತ್ತೆ, ಮಾಡ್ತಾನೆ ತೋರಿಸೋ ಹಾಗಿಲ್ಲ ಪ್ರಶಾಂತ್ ಅವರೇ. ಒಂದ್ ಇಂಡಸ್ಟ್ರಿ ಕಡೆ ಬೊಟ್ಟು ಮಾಡಿ ತೋರಿಸೋ ಹಾಗಿಲ್ಲ. ಬರೀ ಸ್ಯಾಂಡಲ್ವುಡ್ ಇಲ್ಲ, ಎಲ್ಲಾ ಲ್ಯಾಂಗ್ವೇಜ್ ನ ಇಂಡಸ್ಟ್ರಿಯಲ್ಲೂ ಇದೆ. ಹಾಲಿವುಡ್, ಬಾಲಿವುಡ್, ಎಲ್ಲಾ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಲ್ಲಿ ಎಲ್ಲಿಂದ ಕರೆಕ್ಷನ್ ಆಗ್ಬೇಕಿದು? ಮನಸ್ಥಿತಿ ಎಲ್ಲಿಂದ ಬದಲಾಗಬೇಕಾಗಿರೋದು? ಚಿತ್ರ ದುಡ್ಡು ಹಾಕೋರು, ನಿರ್ದೇಶನ ಮಾಡೋರು ಮತ್ತು ಸ್ವಯಂ ಪ್ರೇರಿತವಾಗಿ ನಟ ನಟಿಯರು ಮುಂದೆ ಬಂದು ನಾನು ಬಣ್ಣ ಹಚ್ಚೋದು ಕ್ಯಾಮ್ರಾ ಮುಂದೆ, ನಾಟಕ ಮಾಡೋದು ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಆದ್ಮೇಲೆ ನನ್ನ ಪ್ರೊಫೆಷನಲಿಸಂ ಅಂತ ಮನಸ್ಥಿತಿ ಇರೋ ಎಷ್ಟೋ ಜನ ನಟಿಯರು ಅಂತ ಮನಸ್ಥಿತಿ ಇರೋ ಎಷ್ಟೋ ಜನ ನಟಿಯರು ಈ ತರ ತುಂಬಾ ಸ್ಟ್ರಿಕ್ಟ್ ಆಗಿದ್ದು ಅವಕಾಶನೇ ಸಿಗದೆ ಕಣ್ಮರೆನೂ ಆಗಿದಾರೇನೋ ನಮಗ್ ಗೊತ್ತಿಲ್ಲ. ಈ ಇಂಥದ್ದಗಳ ಸವಾಸನೆ ನಮಗ್ ಬೇಡ ಅಂತ ಮೇ ಬಿ ಕಣ್ಮರನೇ ಆಗ್ಬಿಟ್ಟಿರ್ತಾರೆ, ಯಾಕಂದ್ರೆ ಅವಕಾಶನೇ ಇಲ್ಲ ಅವರಿಗೆ. ಖಂಡಿತ ಟ್ಯಾಲೆಂಟ್ ಗಿನ್ನ ಜಾಸ್ತಿ ಚರ್ಮ ಎಷ್ಟು ಎಕ್ಸ್ಪೋಸ್ ಮಾಡ್ತೀರಾ, ಎಷ್ಟು ನೀವು ಕಮಿಟ್ ಆಗ್ತೀರಾ, ಎಷ್ಟು ದಿನ ನೀವು ಹಾಲಿಡೇಗೆ ಬರ್ತೀರಾ, ಎಷ್ಟು ದಿನ ಫಾರಿನ್ ಟ್ರಿಪ್ ಬರ್ತೀರಾ ಅನ್ನೋದೇ ನಿಯಮ ಆಗ್ಬಿಟ್ಟಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಕೇವಲ ಸ್ಯಾಂಡಲ್ವುಡ್ ಅನ್ನ ದೋಷಣೆ ಮಾಡೋದು ತಪ್ಪಾಗುತ್ತೆ. ಹೆಚ್ಚಾಗಿ ಕೇರಳದಲ್ಲಿ ಹೈಕೋರ್ಟ್ ವರ್ಗೂ ಹೋಗಿದ್ದಾರೆ. ತೆಲುಗುವಲ್ಲಿ ಅನೇಕ ಬಾರಿ ಸೂಸೈಡ್ ಆಗಿರೋ ಕಥೆಗಳಿವೆ. ತಮಿಳುನಾಡಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ ಪ್ರಶಾಂತ್ ಅವರೇ? ಇಲ್ಲ ಆಗಿಲ್ಲ. ಇಲ್ಲಿ ಬೇರೆ ಡ್ರಗ್ಗೋಸ್ಕರ 2 ಸೂಸೈಡ್ ಆಗಿದೆ, ಒಂದು 2021 ನಲ್ಲಿ. ಬಟ್ ಇದಕ್ಕೋಸ್ಕರ ಸೂಸೈಡ್ ಆಗಿರೋದು ನಮ್ಮಲ್ಲಿ ಇಲ್ಲ. ನಾವು ಎಷ್ಟೋ ಪವಿತ್ರವಾಗಿ ಮಡಿವಂತಿಕೆ ನಮ್ಮಲ್ಲಿ ಇನ್ನ ಇದೆ. ಸ್ಯಾಂಡಲ್ವುಡ್ ಅನ್ನ ಮೆಚ್ಕೋಬೇಕು. ಆದ್ರೆ ಈಗಿನ ಜನರೇಷನ್ ಲಾಸ್ಟ್ 5 years ಇಟ್ಸ್ ಆಲ್ ಅಬೌಟ್ ಕ್ಯಾಸ್ಟಿಂಗ್ ಕೌಚ್. ಅಲ್ಲ, ಒಂದು ನಿಜ, ಎಲ್ರು ಹಿಂಗೆ ಅಂತಾನೂ ಅಲ್ಲ. ಬಟ್ ಇಂತಹ ಕೆಲವು ನಿರ್ದೇಶಕರಿಂದ ಎಲ್ರಿಗೂ ಕಪ್ಪು ಚುಕ್ಕೆ ಅನ್ನೋ ತರ ಆಗತ್ತೆ. ಸರ್, ಇದು ಸರ್ಕಲ್ ಇದೆಯಲ್ಲ, ಇದು ಹೆಂಗ್ ನಡೆಯುತ್ತೆ? ಈಗ ಡೈರೆಕ್ಟರ್ಗೆ ಹೆಂಗೆ ಅಂದ್ರೆ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ನಾನು ಅದನ್ನ ಸಿನಿಮಾ ಮಾಡ್ಬೇಕು. ಬಟ್ ಈಗ ಇದ್ರ ಮೇಲೆ ದುಡ್ಡು ಹಾಕೋದಕ್ಕೆ ಒಬ್ರು ಪ್ರೊಡ್ಯೂಸರ್ ಬೇಕು. ಆ ಪ್ರೊಡ್ಯೂಸರ್ನ ಖುಷಿ ಪಡಿಸೋದಕ್ಕೆ ಈತ ಹೀರೋಯಿನ್ಗಳನ್ನ ಕರ್ಕೊಂಡು ಬಂದು ಕೂರ್ಸೋದಾ? ಹೆಂಗಿದು ಈ ಪ್ರೊಸೀಜರ್? ಹೆಂಗಿದೆ ನೋಡಿ, ಇಡೀ ಹಾಲಿವುಡ್ ಯಾವುದು ನಮ್ಮ ಇಂಟರ್ನ್ಯಾಷನಲ್ ಮೂವಿಯಲ್ಲಿ ಪ್ರೊಡಕ್ಷನ್ ಹೌಸಸ್ ಅಂತ ಇರುತ್ತೆ. ಆ ಪ್ರೊಡಕ್ಷನ್ ಹೌಸಸ್ಗೆ ಚಿತ್ರಕಥೆಯನ್ನ ಕೊಟ್ಟು, ಬುಕ್ ಮುಖಾಂತರವಾಗಿ ಸ್ಕ್ರಿಪ್ಟ್ ಅನ್ನು ಕೊಟ್ಟು, ಬಾಂಡೆಡ್ ಬುಕ್ ಅನ್ನ ಕೊಟ್ಟು ನೀವು ಫಿಲ್ಮ್ಗೆ ಹೂಡಿಕೆಯನ್ನ ಕೇಳಬೇಕು. ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ಬ ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡಿರೋನು, ಮೈನಿಂಗ್ ಇರೋನು, ಅವನ ಹತ್ರ ದುಡ್ಡಿದ್ರೆ ತನ್ನ ಚಪ್ಪಲಕ್ಕೋಸ್ಕರ ಪಿಕ್ಚರ್ ಮಾಡ್ತಾನೆ. ಎಲ್ಲಿವರೆಗೂ ಪ್ರೊಫೆಷನಲಿಸಂ ಬರೋದಿಲ್ವೋ, ಇದನ್ನ ಇಂಡಸ್ಟ್ರಿ ಪ್ರೊಫೆಷನಲ್ ಆಗಿ ನೋಡೋದಿಲ್ವೋ, ಇದನ್ನ ಒಂದು ಉದ್ಯಮ ಆಗಿ ನೋಡೋದಿಲ್ವೋ, ಹಾಕಿರೋ ದುಡ್ಡು ಬರಬೇಕು, ಇದಕ್ಕೆ ಯಾರು ಪಾತ್ರ ಸೂಟ್ ಆಗ್ತಾರೆ, ಇದಕ್ಕೆ ಪ್ರೊಫೆಷನಲ್ಸ್ ಎಲ್ಲಿವರೆಗೂ ಬರೋದಿಲ್ವೋ ಇದು ನಡೀತಾ ಇರುತ್ತೆ. ನಮ್ಮಲ್ಲಿ ಪ್ರೊಡ್ಯೂಸರ್ಸ್ ಯಾರು? MLA ಆದವರು, ಮೈನಿಂಗ್ ಅಲ್ಲಿ ಇರೋರು, ರಿಯಲ್ ಎಸ್ಟೇಟ್ ಲಾಬಿ ಇಟ್ಕೊಂಡಿರೋರು, ಪುಡಾರಿಗಳು ಒಂದು ಸಿನಿಮಾ ಮಾಡಿ ಅವ್ರು ಕಣ್ಮರೆ ಆಗ್ತಾರೆ. ಪ್ರೊಡಕ್ಷನ್ ಹೌಸ್ ಇದ್ರೇನೆ ಅದಕ್ಕೆ ವ್ಯಾಲ್ಯೂ ಇರೋದು. ಅದು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾರೆ. ಪ್ರೊಫೆಷನಲಿಸಂ ಇಸ್ ಲ್ಯಾಕಿಂಗ್ ಇನ್ ಕರ್ನಾಟಕ ಸ್ಟ್ಯಾಂಡಲ್ವುಡ್ ಇಂಡಸ್ಟ್ರಿ. ಅದಕ್ಕೋಸ್ಕರ ಈ ಅವಾಂತರಗಳಾಗ್ತಾ ಇದೆ. ಸಿನಿಮಾ ಅನ್ನೋದು ಒಂದು ಬಿಸ್ನೆಸ್, ಆದ್ರೆ ಬಿಸ್ನೆಸ್ ಮೈಂಡ್ ಗಿಂತ ಜಾಸ್ತಿ ಕಲೆ ಬಗ್ಗೆ ಅಭಿಮಾನ ಇರಬೇಕು, ಪ್ರೀತಿ ಇರಬೇಕು. ಅಂತವರಿಂದ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈ ತರದ ಅವಾಂತರಗಳೇ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಅದು ಸರಸ್ವತಿ ಒಲ್ದಿರ್ಬೇಕು. ನಿಮ್ಮಲ್ಲಿ ಮಾತಿನ ಹಿಡಿತ, ಡೈಲಾಗ್ ಹಿಡಿತ, ನಿಮ್ಮ ಶಬ್ದಕೋಶ, ನಿಮ್ಮ ಮೆಮರಿ, ನಿಮ್ಮ ಆಕ್ಟಿಂಗ್ ಸ್ಕಿಲ್ಸ್, ನಿಮ್ಮ ಕಣ್ಣು ಮಾತಾಡ್ಬೇಕು, ಕೈ ಮಾತಾಡ್ಬೇಕು, ಎಲ್ಲವೂ ಟ್ರೈನಿಂಗ್ ಪಡೆದಿದ್ರೆ ಮಾತ್ರ ನಿಮಗೆ ಹೀರೋಯಿನ್ ಅವೆಲ್ಲ ಕನ್ಸಿಡರ್ ಆಗತ್ತಾ? ಈ ತರ ಹೀರೋಯಿನ್ ಗಳನ್ನ ಇವರು ಕರೆದು ಅಲ್ಲಿ ಹೀರೋಯಿನ್ಗಳನ್ನ ಡಿಸೈಡ್ ಮಾಡ್ತಾರಲ್ಲ, ಮತ್ತೆ ಇವ್ರು ಏನ್ ಔಟ್ಪುಟ್ ಕೊಡೋದಕ್ಕೆ ಸಾಧ್ಯ? ಈಗಿನ ಟ್ರೆಂಡ್ ಇದೆಯಲ್ಲ ಶ್ವೇತಾ, ಈಗಿನ ಟ್ರೆಂಡ್ ಇರೋದು ಕೇವಲ 1 minute ಫೇಮ್. ಒಗ್ಗರಣೆ ಹಾಕಿದಾಗ, ನೀವು ನೀರ್ ಹಾಕಿದಾಗ, ಚಿಮ್ಕಿದಾಗ ಬರುತ್ತಲ್ಲ 1 minute ಫೇಮ್ಗೋಸ್ಕರ ತಮ್ಮನ್ನ ತಾವೇ ಮಾರ್ಕೊಳ್ಳುವ ಪರಿಸ್ಥಿತಿ ಹೆಣ್ಮಕ್ಳಿಗೆ ಬಂದಿದೆ. ನನಗೆ ಹೆಚ್ಚು ಲೈಕ್ಸ್ ಬರಬೇಕು, ನನಗೆ ಹೆಚ್ಚು ಟಿವಿಯಲ್ಲಿ ಕಾಣಬೇಕು, ನಾನು ಹೆಚ್ಚು ರೀಲ್ ಮಾಡಬೇಕು, ನನಗೆ ಜಾಸ್ತಿ ಜನ ಕೇರ್ ಮಾಡಬೇಕು, ನನ್ನನ್ನ ಪಿಕ್ಚರ್ ಅಲ್ಲಿ ಹೀರೋಯಿನ್ ಅಂತ ಕರಿಬೇಕು ಅನ್ನುವ ಮನಸ್ಥಿತಿಯಲ್ಲಿ ತಾವು 3 ಬಿಟ್ಟು ನಿಂತ್ಕೊಂಡು ಇವತ್ತು ಇಂಡಸ್ಟ್ರಿಗೆ ಜೆನ್ಯೂನ್ ಆಗಿ ಫಿಲ್ಮ್ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ಗೆ ಕೆಟ್ಟ ಹೆಸರು ಬರ್ತಾ ಇದೆ. ಪ್ರಶಾಂತ್ ಸರ್, ಇದು ಹೀರೋಯಿನ್ಗಳ ಕತೆ ಆದ್ರೆ ಹೀರೋ ಆಗೋದಕ್ಕೆ ಬರ್ತಾರಲ್ಲ, ಅವ್ರ ಕತೆ ಏನು? ನೋಡಿ, ಹೀರೋಗಳ ಬಗ್ಗೆ ಅದೇ ಹೇಳೋದಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ, ನನ್ನ ಬಾಯಲ್ಲಿ ಈ ಪಾಪದ ಮಾತುಗಳು ಬೇಡ. ಬಟ್ ಖಂಡಿತವಾಗಿಯೂ ಹೀರೋಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಂತಾರೆ. ಆಕೆ ಅಬಲೆ, ಆಕೆಗೆ ಫೈನಾನ್ಷಿಯಲ್ ಸ್ಟ್ರಗಲ್ ಇರುತ್ತೆ. ಈ ಅಡ್ವಾಂಟೇಜ್ ಅನ್ನ ತಗೊಳ್ಳುವ ಪರಿಸ್ಥಿತಿ ಅನೇಕ ಬಾರಿ ಇದೆ. ಹಾದಿ ಸುಗಮ ಇದೆ. ಹೀರೋಯಿನ್ ಆಗ್ತೀನಿ ಅಂತ ಬರೋ ಹೆಣ್ಮಕ್ಳಿಗೆ ಹಾದಿ ಸುಗಮವಾಗಿಲ್ಲ ಅಂತೀರಾ? ಇಲ್ಲ, ಅದರ್ ವೇ ರೌಂಡ್. ಇದು ಗಂಡಸರಿಗೆ ಶ್ರಮ ಜಾಸ್ತಿ, ಬಾಯ್ಸ್ಗೆ ಟ್ಯಾಲೆಂಟ್ ತೋರಿಸ್ಬೇಕು, ಫೈಟ್ ತೋರಿಸ್ಬೇಕು. ಯಾಕೆಂದ್ರೆ ಅವರಲ್ಲಿ ಒಂದು ನಮ್ಮ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಪಿಲ್ಲೋ ಟಾಕ್ ಅನ್ನೋದಿಲ್ಲ. ಅಲ್ಲಿ ಆದ್ರೆ ಹೆಣ್ಮಕ್ಳಿಗೆ ಪಿಲ್ಲೋ ಟಾಕ್ ಇದೆ. ಆ ಪಿಲ್ಲೋ ಟಾಕ್ ಇಂದ ಅನೇಕ ಹೆಣ್ಮಕ್ಳು ತಮ್ಮ ಹಾದಿಯನ್ನ, ತಮ್ಮ ಏಣಿಯನ್ನ ಮೇಲೆ ಏರುವ ಸಕ್ಸಸ್ ಲ್ಯಾಡರ್ ಅನ್ನ ತುಂಬಾ ಈಸಿಯಾಗಿ ತಗೊಂತಾರೆ.
ಗಂಡು ಮಕ್ಕಳಿಗೆ ಅಷ್ಟೇ ಕಷ್ಟ ಪಡಬೇಕು, ತಾವೇ ದುಡ್ಡು ಹಂಚಬೇಕು, ತಾವೇ ಡೈರೆಕ್ಟರ್ ಹುಡುಕ್ಬೇಕು. ಸೊ ಇಟ್ ಇಸ್ ಅದರ್ ವೇ ರೌಂಡ್. ಸೊ ಇಟ್ ಇಸ್ ಈ ವುಮೆನ್ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಅ ವುಮೆನ್. ಇದನ್ನ ಅಡ್ವಾಂಟೇಜ್ ತಗೊಂಡು ತಮ್ಮ ಒಂದು ಲಕ್ಸುರಿಗೋಸ್ಕರ, ಲೈಫ್ ಸ್ಟೈಲ್ಗೋಸ್ಕರ, ಆ ಲಕ್ಸುರಿಯನ್ನ ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಲಿಕ್ಕೋಸ್ಕರ, ಆ ಹೋಟೆಲ್ ಇದ್ದಿದ್ದ ರೀಲ್ ಮಾಡ್ಲಿಕ್ಕೋಸ್ಕರ ಕೇವಲ 10 ಸೆಕೆಂಡ್ ಫೇಮ್ಗೆ ಒಂದು ಇಂಡಸ್ಟ್ರಿಯನ್ನ ಹಾಳು ಮಾಡ್ತಾ ಇದೆ. ಪ್ರಶಾಂತ್ ಸರ್, ಈಗ ನಿಮ್ಮ ಹತ್ರ ಯಾರಾದ್ರೂ ಹೆಣ್ಣು ಮಕ್ಕಳು ಈ ತರ ಸಮಸ್ಯೆ ಆಗ್ತಾ ಇದೆ, ಈ ತರ ಟಾರ್ಚರ್ ಆಗ್ತಾ ಇದೆ ಅಂತ ಯಾರಾದ್ರೂ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದಾರ? ಅಥವಾ ಈಗ ಸುವರ್ಣ ನ್ಯೂಸ್ ಅಲ್ಲಿ ಸುದ್ದಿ ಬಂದ ನಂತರ ಇಂಥ ಡೈರೆಕ್ಟರ್ ಗಳ ವಿರುದ್ಧ ಏನಾಗಬೇಕು ಅಂತ ಹೇಳ್ತೀರಿ? ನಿಮ್ಮ ಸ್ಟೆಪ್ ಏನು? ನೋಡಿ, ನಾನು ಅನೇಕ ಬಾರಿ ವೆನ್ ಇನ್ ಪಬ್ಲಿಕ್ ಲೈಫ್ ಡ್ರಗ್ ಎಕ್ಸ್ಪೋಸ್ ಆದ್ಮೇಲೆ ಅನೇಕ ಜನರು ಫೋನ್ ಮಾಡಿ, ಇಮೇಲ್ ಮಾಡಿ, ನನಗೆ ಈ ತರ ತೊಂದರೆ ಆಯ್ತು, ದುಡ್ಡು ಕೊಟ್ಟು ನನ್ನ ಯೂಸ್ ಮಾಡಿ ನನ್ನನ್ನು ಹೀರೋಯಿನ್ ಮಾಡ್ತಾರೆ ಅನ್ನೋ ಕಥೆಗಳು ನನ್ನ ಹತ್ರ ಬಂದಿದೆ. ನಾನು ಅವ್ರಿಗೆ ಹೇಳೋದು ಒಂದೇ ಮಾತು, ಕಾನೂನ ಮಾರ್ಗವಾಗಿ ಕಂಪ್ಲೇಂಟ್ ಅನ್ನ ಕೊಡಿ, ಬಟ್ ಡೋಂಟ್ ಮೇಕ್ ಇಟ್ ಅ ಫಾಲ್ಸ್ ಕಂಪ್ಲೇಂಟ್. ಅನೇಕ ಬಾರಿ ಫಾಲ್ಸ್ ಕಂಪ್ಲೇಂಟ್ ಅನ್ನ ಕೊಟ್ಟು ಗಂಡಸರಿಗೆ ಮೀಟು ತರದ ಕಾನೂನಾತ್ಮಕ ರೇಪ್ ತರದ ಕೇಸ್ಗಳನ್ನ ನಾವು ನೋಡಿದ್ದೇವೆ. ಉದಾಹರಣೆಗೆ ಶ್ರುತಿ ಹರಿಹರನ್ ಮತ್ತು ಅರ್ಜುನ್ ಸರ್ಜಾ ಕೇಸ್ ಆಗಿರ್ಬೋದು. ಅದು ಕೇವಲ ಒಂದು ಹೈಕೋರ್ಟ್ ಅದನ್ನ ಖುಲಾಸೆ ಮಾಡೋವರೆಗೂ ಒಂದು ಕಪ್ಪು ಚುಕ್ಕಿಯಾಗಿ ಅರ್ಜುನ್ ಸರ್ಜಾ ಅವ್ರ ಮೇಲಿತ್ತು. ಹೀಗೆ ಅನೇಕ ಮೀಟು ಕೇಸ್ಗಳನ್ನ ನಾವು ನೋಡಿದ್ದೇವೆ. ಬಟ್ ಎಲ್ಲೋ ಒಂದ್ ಕಡೆ ಜೆನ್ಯೂನ್ ಆಗಿರ್ತಕ್ಕಂಥ ಕೇಸು ಮುಂದೆ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಯಾಕೆ ಅಂದ್ರೆ ಮನೆಯ ಸಂಪ್ರದಾಯ, ಮನೆಯಲ್ಲಿರ್ತಕ್ಕಂಥ ಮರ್ಯಾದೆ ಪ್ರಶ್ನೆ, ನನ್ನ ಲೈಫ್ ನಾನು ಮದ್ವೆ ಆಗ್ಬೇಕು ಅನ್ನೋದ್ರಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬರೋರು ಇದ್ದಾರೆ. ಹಾಗಾಗಿ ನಾವು ಹೆಣ್ಮಕ್ಳ ಐಡೆಂಟಿಟಿ ಅದನ್ನ ಹೈಡ್ ಮಾಡಿದೀವಿ, ಅವ್ರ ವಾಯ್ಸು ಕೂಡ ಚೇಂಜ್ ಮಾಡಿದ್ವಿ. ಐ ಅಗ್ರಿ, ಐ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಯಾಕಂದ್ರೆ ಯಾರೋ ಮಾಡಿದ ತಪ್ಪಿಗೆ ಎಂಟೈರ್ ಫಿಲ್ಮ್ ಇಂಡಸ್ಟ್ರಿಯನ್ನ ಲೇಬಲ್ ಮಾಡೋದಿದೆಯಲ್ಲ, ಐ ಆಮ್ ನಾಟ್ ಫಾರ್ ಇಟ್. ಕನ್ನಡ ಇಂಡಸ್ಟ್ರಿ ಸ್ಟ್ರಗ್ಲಿಂಗ್ ಇದೆ, ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ. ಪರಭಾಷಾ ಚಿತ್ರಗಳು ಹಾವಳಿ ಇದೆ, ಡಬ್ಬಿಂಗ್ ಇದೆ, OTT ಪ್ಲಾಟ್ಫಾರ್ಮ್ ಇದೆ. ನೈಜ ಕಥೆಗಳಿಗೆ, ಸ್ವಮೇಕಿಗೆ ನಮ್ಮಲ್ಲಿ ಕಷ್ಟ ಆಗ್ತಾ ಇದೆ. ಈ ತರದ್ ಇರ್ಬೇಕಾದ್ರೆ ಹೊಸ ಪ್ರತಿಭೆಗಳು ಇದನ್ನೆಲ್ಲ ನೋಡಿ ಅವರ ಪೋಷಕರು ನಮ್ಮ ಚಿತ್ರರಂಗ ಕಳ್ಸೋದಿಲ್ಲ. ಅದಕ್ಕೋಸ್ಕರ ನಾವು ಆಮದನ್ನು ಮಾಡ್ಕೊಳೋದು, ಹೊರನಟಿಯರನ್ನು ಕರ್ಕೊಂಡ್ ಬರೋದು. ಹೆಣ್ಮಕ್ಳು ಕೂಡ ಅಲರ್ಟ್ ಆಗ್ಬೇಕು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸಂಬರ್ಗಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.